ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಸುದರ್ಶನ್. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಜಿಯೋ ಆಫರ್ ಇವಾಗ ಮುಕ್ತಾಯ ಆಗಿದೆ. ಸ್ವಲ್ಪ ಜನ ಇವಾಗ ಆಫರ್ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ, ಇನ್ನೂ ಸ್ವಲ್ಪ ಜನ ಎಕ್ಸ್ಪೈರ್ ಆಗಲಿದೆ. ಸೊ ಮುಂದೆ ಇವಾಗ ಯಾವುದೊಂದು ರೀಚಾರ್ಜ್ ಮಾಡಿಸ್ಬೇಕು, ಜಿಯೋ ಯಾವುದಾದ್ರೂ ಹೊಸ ಪ್ಲ್ಯಾನ್ ತಂದಿದೆ ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಇವತ್ತು ಡೇಟ್ ಬಂದ್ಬಿಟ್ಟು 10ನೇ ತಾರೀಕು. ಸೊ ತುಂಬ ಜನದ ಒಂದು ಆಫರ್ ಎಕ್ಸ್ಪೈರಿ ಆಗಿ ಬಂದಿರುತ್ತೆ. ನಂಗೆ ಗೊತ್ತಿರೋ ಪ್ರಕಾರ ಮುಖೇಶ್ ಅಂಬಾನಿ ಅವರು ಯಾವುದೇ ಒಂದು ಹೊಸ ಆಫರ್ ಇವಾಗ ಲಾಂಚ್ ಮಾಡಲ್ಲ. ಯಾಕಂದರೆ ಇವಾಗ ಒಂದು ಆಫರ್ ಮುಂಚೆನೇ ಲಾಂಚ್ ಮಾಡಿದ್ರು. ಆಫರ್ ಹೆಸರು GST ಆಫರ್ ಅಂತ ಹೇಳಿ. ನಾನು ಯಾವುದೇ ಒಂದು ವಿಡಿಯೋ ಮಾಡಿಲ್ಲ ಇದ್ರ ಬಗ್ಗೆ, ಯಾಕಂದರೆ ನನಗೆ ಇಷ್ಟ ಆಗಿರಲಿಲ್ಲ ಈ ಆಫರು. ಈ ಆಫರಲ್ಲಿ ನಿಮಗೆ ಏನಾದರೂ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ನೀವು ಒಂದು Jio Fi ಅಂತ ಡಿವೈಸ್ ತೊಗೊಳ್ಬೇಕಾಗುತ್ತೆ. Jio Fi ಡಿವೈಸ್ ತೊಗೊಂಡ್ಮೇಲೆ ಒಂದು ಜಿಯೋ ಸಿಮ್ಮನ್ನು ತೊಗೊಂಡು ಅದರಲ್ಲಿ ನೀವೇನಾದರೂ 99 + 142 ರೂಪೀಸ್ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಇಲ್ಲಿ ಬರೋದು 1 ವರ್ಷ ಫ್ರೀ ಇಂಟರ್ನೆಟ್. ಆದರೆ ತಿಂಗಳಿಗೆ ಬರೀ 2 GB ಸಿಗುತ್ತೆ ಇಲ್ಲಿ ನಿಮಗೆ. ಸೊ ವರ್ಷಿಗೆ ನಿಮಗೆ ಸಿಗೋದು ಬರೀ 24 GB. ಇನ್ನೊಂದು ಆಫರ್, ನೀವೇನಾದರೂ 99 + 309 ರೂಪೀಸ್ ರೀಚಾರ್ಜ್ ಮಾಡಿಸಿದ್ರೆ ಇಲ್ಲಿ ನಿಮಗೆ 6 ಮಂತ್ಸ್ ಫ್ರೀ ಇಂಟರ್ನೆಟ್ ಸಿಗುತ್ತೆ, ದಿನಕ್ಕೆ 1 GB. ಈ ಥರ ಅವರು ಒಂದು GST ಆಫರ್ ಅಂತ ಹೇಳಿ ಲಾಂಚ್ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಯಾರಾದರೂ Jio Fi ಡಿವೈಸನ್ನು ತೊಗೊಳ್ಬೇಕಂತ ಹೇಳಿ ಇದ್ದರೆ ದಯವಿಟ್ಟು ನೀವು Jio GST ಆಫರ್ಗೆ ಹೋಗ್ಬೋದು. Jio GST ಆಫರನ್ನು ಆ್ಯಕ್ಟಿವೇಟ್ ಮಾಡಿ, ಅಂದರೆ Jio Fi ಡಿವೈಸನ್ನು ತೊಗೊಂಡ್ಮೇಲೆ ನೀವು 99 + 309 ರೂಪೀಸ್ ರೀಚಾರ್ಜ್ ಮಾಡಿಸಿದ್ರೆ ಇಲ್ಲಿ ನಿಮಗೆ 6 ಮಂತ್ಸ್ ಫ್ರೀಯಾಗಿ ಇಂಟರ್ನೆಟ್ ಸಿಗುತ್ತೆ. ಇವಾಗ GST ಆಫರನ್ನು ಪಕ್ಕಕ್ಕೆ ತಳ್ಳಿದ್ರೆ ಇವಾಗ ಸಮ್ಮರ್ ಸರ್ಪ್ರೈಸ್ ಆಫರ್ ಬಗ್ಗೆ ಮಾತಾಡೋಣ. ಯಾರ್ಯಾರು ಸಮ್ಮರ್ ಸರ್ಪ್ರೈಸ್ ಆಫರನ್ನು ಆ್ಯಕ್ಟಿವೇಟ್ ಮಾಡಿದ್ದೀರಾ ಅವ್ರಿಗೆ ಯಾವುದೇ ಒಂದು ಟೆನ್ಷನ್ ಇಲ್ಲ. ಯಾಕಂದರೆ ಇವಾಗ ಆಗಸ್ಟ್ನಲ್ಲಿ ಅವರ ಒಂದು ವ್ಯಾಲಿಡಿಟಿ ಮುಗಿಯುತ್ತೆ. ಸೊ ಆಗಸ್ಟ್ ತನಕ ಅವರಿಗೆ ಇನ್ನೂ ಫ್ರೀ ಇಂಟರ್ನೆಟ್ ಸಿಗುತ್ತೆ. ಅಂದರೆ ಇನ್ನೊಂದು ಮಾತಲ್ಲಿ ಸಮ್ಮರ್ ಸರ್ಪ್ರೈಸ್ ಆಫರ್ದವರಿಗೆ ಇನ್ನೂ 1 ಮಂತ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಅನ್ಬೋದು. ಇವಾಗ ನಾವು ಜಿಯೋ ಧನ್ ಆಫರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಯಾಡ್ಲಿ ಇದೇ ತಿಂಗಳ ಅವರ ಒಂದು ಆಫರ್ ಎಕ್ಸ್ಪೈರಿ ಆಗಲಿದೆ. ಸೊ ಅವ್ರೇನು ಮಾಡ್ಬೇಕಂದ್ರೆ ಇವಾಗ ಮತ್ತೆ ಜಿಯೋ ಧನ್ ರೀಚಾರ್ಜ್ ಮಾಡಿಸ್ಕೊಳ್ಬೇಕು. ಇದರಲ್ಲಿ ನಿಮಗೆ 309 ರೂಪಾಯಿ ಕೊಟ್ಟರೆ 1 ತಿಂಗಳು ಫ್ರೀ ಇಂಟರ್ನೆಟ್ ಸಿಗ್ತಾ ಇದೆ, ದಿನಕ್ಕೆ 1 GB ಸಿಗುತ್ತೆ. ಸೊ ಗೈಸ್, ನೀವೇ ಯೋಚನೆ ಮಾಡಿ, 9 ತಿಂಗಳ ಮುಂಚೆ ನಾವು ಏರ್ಟೆಲ್ ಇಂಟರ್ನೆಟ್ ಹಾಕ್ಸ್ಕೊಳ್ಳುವಾಗ 200 ರೂಪಾಯಿ ಕೊಟ್ಟರೆ 1 GB 2G ಇಂಟರ್ನೆಟ್ ಅವರು ನಮಗೆ ಕೊಡ್ತಿದ್ರು. ಆದರೆ ಇವಾಗ ಜಿಯೋ 300 ರೂಪಾಯಿಗೆ 1 ತಿಂಗಳು ಫ್ರೀ ಇಂಟರ್ನೆಟ್, ಅಂದರೆ ದಿನಕ್ಕೆ 1 GB ಕೊಡ್ತಾ ಇದ್ರು ಕೂಡ ಅವ್ರಿಗೆ ಇನ್ನೂ ಫ್ರೀ ಇಂಟರ್ನೆಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇವಾಗ ಆಗಲೇ 9 ತಿಂಗಳು ಫ್ರೀ ಇಂಟರ್ನೆಟ್ ಕೊಟ್ಟಿದೆ. ಸೊ ನೀವೇ ಯೋಚನೆ ಮಾಡಿ ಯಾವ ಒಂದು ಆಪರೇಟರ್ಗೆ ಹೋಗ್ತೀರಾ ಅಂತ ಹೇಳಿ. ನೀವೇನಾದರೂ ಸಮ್ಮರ್ ಸರ್ಪ್ರೈಸ್ ರೀಚಾರ್ಜಲ್ಲಿದ್ದರೆ ಯಾವುದೇ ತೊಂದರೆ ಇಲ್ಲ, 1 ಮಂತ್ ಇನ್ನೂ ಫ್ರೀ ಸಿಗುತ್ತೆ. ನೀವೇನಾದರೂ ಧನ್ ರೀಚಾರ್ಜ್ ಮಾಡಿಸಿದ್ರೆ ನೀವು ಮತ್ತೆ ಧನ್ಗೆ ಹೋಗಿ, ಯಾಕಂದರೆ ತಿಂಗಳಿಗೆ ನಿಮಗೆ 309 ರೂಪಾಯಿ ಕೊಟ್ಟರೆ ದಿನಕ್ಕೆ 1 GB ಫ್ರೀ ಇಂಟರ್ನೆಟ್ ಸಿಗ್ತಾ ಇದೆ. ಸೊ ಗೈಸ್, ವ್ಯಾಲಿಡಿಟಿ ಹೇಗೆ ಚೆಕ್ ಮಾಡ್ಬೇಕಂತ ಹೇಳಿ ನಿಮಗೆ ಗೊತ್ತಿಲ್ಲ ಅಂದರೆ ನಂಗೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ಹೇಳ್ತೀನಿ. ನಿಮ್ಮ ಒಂದು ಜಿಯೋ ಆಫರ್ ಯಾವಾಗ ಮುಕ್ತಾಯ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಏನಾದರೂ ತಿಳ್ಕೊಳ್ಬೇಕಂದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಮಾಡ್ತೀನಿ. ನೀವು ನಿಮ್ಮ ಒಂದು ಜಿಯೋ ವ್ಯಾಲಿಡಿಟಿ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ಹೇಗೆ ಚೆಕ್ ಮಾಡಬೇಕು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿಬಿಡಿ. ಇನ್ನೂ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ. ನಾನ್ ಪಾಡಿಗೆ ನಾನಿದ್ದೆ, ಶಾಣಿ ಮಕ್ಕಳ ನಿಮ್ಮ ಸಂಘ ಸೇರಿ ಹಾಳಾದೆ. ನಾನ್ ಪಾಡಿಗೆ ನಾನಿದ್ದೆ, ಶಾಣಿ ಮಕ್ಕಳ ನಿಮ್ಮ ಸಂಘ ಸೇರಿ ಹಾಳಾದೆ.